बीजापुर में आज डीवीपी के नेतृत्व में विद्यार्थियों ने एक बड़ा आंदोलन किया। इस आंदोलन में कई छात्र छात्राओं ने भाग लेकर शिक्षा क्षेत्र से जुड़े गंभीर मुद्दों पर अपना विरोध दर्ज कराया। डोनेशन हावड़ी बंद करो, विद्यार्थियों का भविष्य बचाओ, स्कॉलरशिप हमारा हक है और शिक्षा क्षेत्र में भ्रष्टाचार बंद करो जैसे नारों के साथ विद्यार्थियों ने अपनी मांगे सरकार और संबंधित अधिकारियों के सामने रखी। आंदोलन के दौरान विद्यार्थियों ने आरोप लगाया कि शिक्षा के नाम पर बढ़ती डोनेशन प्रथा और स्कॉलरशिप वितरण में हो रही देरी से हजारों विद्यार्थियों का भविष्य प्रभावित हो रहा है। प्रदर्शन में शामिल छात्रों ने कहा कि गरीब और मध्यम वर्ग के परिवारों के बच्चों पर लगातार आर्थिक बोझ बढ़ता जा रहा है, इसीलिए शिक्षा को व्यापार बनाने के बजाय विद्यार्थियों के हित में नीतियां बनाई जानी चाहिए। विद्यार्थियों ने मांग की है कि स्कॉलरशिप समय पर जारी की जाए, डोनेशन के नाम पर वसूली पर रोक लगाई जाए और शिक्षा क्षेत्र में हो रहे भ्रष्टाचार के खिलाफ कठोर कार्रवाई की जाए। आंदोलनकारियों का कहना है कि अगर उनकी मांगों पर जल्द ध्यान नहीं दिया गया तो आने वाले दिनों में और भी बड़े स्तर पर संघर्ष किया जाएगा। फिलहाल इस आंदोलन के माध्यम से विद्यार्थियों ने अपनी आवाज बुलंद करते हुए शिक्षा व्यवस्था में सुधार की मांग उठाई है। आइए अब सुनते हैं आंदोलन में शामिल विद्यार्थियों और डीवीपी के प्रतिनिधियों ने अपनी मांगों को लेकर क्या कुछ कहा। ಇವತ್ತು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಸಿಗಬೇಕಾಗಿರ್ತಕ್ಕಂತಹ ಸರ್ಕಾರದ ಯೋಜನೆಗಳಾಗಿರ್ಬೋದು, ಶೈಕ್ಷಣಿಕ ಸವಲತ್ತುಗಳಾಗಿರ್ಬೋದು, ಅವು ಎಲ್ಲವನ್ನು ನೀಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಜಿಲ್ಲೆಯಲ್ಲಿ ಕಣ್ಮುಚ್ಚಿ ಕುಳಿತಿದೆ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇವತ್ತು ಜಿಲ್ಲಾಡಳಿತ ವಿದ್ಯಾರ್ಥಿಗಳಿಗೆ ಇಷ್ಟ್ಯಾಕೋ ವಿರುದ್ಧ ಧೋರಣೆ ತೋರ್ತಾ ಇದೆ, ಅದನ್ನ ಇವತ್ತ ವಿದ್ಯಾರ್ಥಿಗಳ ಮುಂದೆ ಸ್ಪಷ್ಟಪಡಿಸಬೇಕು. ಸುಮಾರು ಜಿಲ್ಲೆಯಲ್ಲಿ ಸುಮಾರು ವರ್ಷಕ್ಕೆ 1,25,000 ವಿದ್ಯಾರ್ಥಿಗಳು ಪ್ರತಿ ವರ್ಷನೂ ಕೂಡ ವಿಜಯಪುರ ಜಿಲ್ಲೆಗೆ ಇವತ್ತು ನಾನು ಓದ್ಬೇಕು, ಒಳ್ಳೆ ಜೀವನವನ್ನ ಕಟ್ಕೊಳ್ಬೇಕು, ನನ್ನ ಒಂದು ಭವಿಷ್ಯ ಒಳ್ಳೆ ರೀತಿಯಿಂದ ಆಗ್ಬೇಕು ಅಂತಕ್ಕಂತ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಜಿಲ್ಲೆಗೆ, ಈ ಒಂದು ವಿಜಯಪುರ ನಗರಕ್ಕೆ ಒಳ್ಳೆ ಒಂದು ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂತ ಆದೇಶವೊಂದಿಗೆ ಬಂದಿರ್ತಾರೆ. ಆದ್ರೆ ಇವತ್ತು ಜಿಲ್ಲಾಡಳಿತ ಇಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳನ್ನ ನಡೆಸ್ಕೊಳ್ಳುವಂತ ರೀತಿ ನೋಡಿದ್ರೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಈ ಜಿಲ್ಲಾಡಳಿತಕ್ಕೆ ಬೇಡ ಅಂತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ. ಇವತ್ತು ಜಿಲ್ಲಾಡಳಿತ ಅವ್ರಿಗೆ 2-3 ವರ್ಷದಿಂದ ನೀಡಬೇಕಾಗಿರ್ತಕ್ಕಂಥ ಸ್ಕಾಲರ್ಶಿಪ್ ಅನ್ನ ಯಾಕೆ ನೀಡ್ತಾ ಇಲ್ಲ? ಅದು ನಮ್ಗೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಹಕ್ಕದು, ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಮ ಮೂಲಭೂತ ಹಕ್ಕದು, ಅದನ್ನ ಯಾಕೆ ಸರ್ಕಾರ ನೀಡ್ತಾ ಇಲ್ಲ? ಇವತ್ತು ಪಿಸಿಎಂ ಇಲಾಖೆ ಇದೆ, ಸೋಷಿಯಲ್ ವೆಲ್ಫೇರ್ ಇಲಾಖೆ ಇದೆ, ಮೈನಾರಿಟಿ ಇಲಾಖೆ ಇದೆ. ಇವರು ಯಾವ ಉದ್ದೇಶಕ್ಕೆ ಇವತ್ತು ನಮ್ಮ ಒಂದು ಸ್ಕಾಲರ್ಶಿಪ್ ಮಾಡ್ಬೇಕು, ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡ್ಬೇಕು, ಆ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೇಕು, ಯಾವ ವಿದ್ಯಾರ್ಥಿಗೆ ಅನ್ಯಾಯ ಆಗ್ತದೆ ಆ ಒಂದು ಕಾಲೇಜ್ ವಿಸಿಟ್ ಮಾಡೋದಲ್ಲಿ, ಒಂದು ಕಮಿಟಿಗಳನ್ನು ಮಾಡೋದಲ್ಲಿ ಈ ಕೆಲಸ ಮಾಡಿರ್ಬೇಕಾಗಿರ್ತಕ್ಕಂತ ಯಾವುದೇ ಇಲಾಖೆ ಅಧಿಕಾರಿಗಳು ಯಾಕೆ ಮಾಡ್ತಿಲ್ಲ? ಪ್ರತಿ ಕಾಲೇಜುಗಳಲ್ಲಿ, ಅದರಲ್ಲೂ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಅದರಲ್ಲಿ ಪ್ರಶಿಕ್ಷಣಾರ್ಥಿ BEd ವಿದ್ಯಾರ್ಥಿಗಳಿಗೆ ಇವತ್ತು 2-3 ಲಕ್ಷ ರೂಪಾಯಿ ಇವತ್ತು ಫೀಸ್ ಅನ್ನ ಇವತ್ತು ಡೊನೇಷನ್ ಹೆಸರಲ್ಲಿ ವಸೂಲಿ ಮಾಡ್ತಾ ಇದಾರೆ. ವಸೂಲಿ ಮಾಡ್ತಾ ಇದಾರೋ ಇಲ್ಲೋ? ಮತ್ತೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ನಾವು ಸುಮಾರು ಸರಿ ಹೋರಾಟಗಳನ್ನು ಮಾಡಿದ್ದೀವಿ, ಲೆಟರ್ಗಳನ್ನು ಕೊಟ್ಟಿದ್ದೀವಿ, ಲಾಠಿ ಏಟ್ಗಳನ್ನು ತಿಂದಿದ್ದೀವಿ, ರೋಡ್ ಬ್ಲಾಕ್ ಗಳನ್ನು ಮಾಡಿದ್ದೀವಿ, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ದೀವಿ. 2 ಕಾಲೇಜ್ ಬ್ಯಾನ್ ಆದ್ರೂ ಕೂಡ ಇವತ್ತು ಮತ್ತೆ ಅದೇ 3 ಲಕ್ಷ ರೂಪಾಯಿ ಇವತ್ತ ಫೀಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. 3 ಲಕ್ಷ ರೂಪಾಯಿ ಫೀಸ್ ಅನ್ನ ತೆಗೆದುಕೊಳ್ಳುವಂತ 2 ಲಕ್ಷ ರೂಪಾಯಿ ಫೀಸ್ ತೆಗೆದುಕೊಳ್ಳುವಂತ ಅಧಿಕಾರಗಳನ್ನ ಖಾಸಗಿ ಸಂಸ್ಥೆಗಳಿಗೆ ಯಾರು ಕೊಟ್ಟಿದ್ದಾರ? ಜಿಲ್ಲಾಡಳಿತ ನೀವ್ ಯಾಕೆ ಕೇಳ್ತಾ ಇಲ್ಲ? ನಿಮ್ ಗಮನಕ್ಕೆ ತಗೊಂಡ್ ಬಂದಿದೀವಿ, ನಾವು ಹೋರಾಟ ಮಾಡಿದೀವಿ, ನಾವು ಮಾಡಿದ್ರು ಕೂಡ ಮಾಡಿದಿಲ್ವಾ? ಯಾಕೆ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ? ಇವತ್ತು ವಿದ್ಯಾರ್ಥಿಗಳು ದುಡ್ಡು ಕಟ್ಟಿ ಅವ್ರ ತಂದೆ ತಾಯಿಗಳು ಇವತ್ತು ಸಾಯ್ತಾ ಇದಾರ. ಅವ್ರು ದುಡ್ದಿರ್ತಕ್ಕಂತ 1 ರೂಪಾಯಿಯನ್ನು ನನ್ನ ಮಕ್ಕಳಿಗೆ ಖರ್ಚು ಮಾಡ್ಬೇಕಂತೇಳಿ ಇವತ್ತು ಸಾಯ್ತಾ ಇದಾರ.
ಆದ್ರೆ ನೀವು ವಿದ್ಯಾರ್ಥಿಗಳಿಂದ ಹಣವನ್ನ ವಸೂಲಿ ಮಾಡ್ತಾ ಇದ್ರಿ. ಆದ್ರೆ ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂತ ಶಿಕ್ಷಣವನ್ನ ಯಾಕೆ ಕೊಡ್ತಾ ಇದ್ರೆ ಹೇಳ್ರಿ. ಒಳ್ಳೆ ರೀತಿ ಅಂತ ಅವ್ರಿಗೆ ಸಿಗ್ಬೇಕಾಗಿರ್ತಂತ ಎಲ್ಲಾ ಮೂಲಭೂತ ವ್ಯವಸ್ಥೆ ಕೊಟ್ರೆ ನಾವು ಫೀಸ್ ಅನ್ನ ಕೊಡ್ತೀವಿ. ನೀವು ಫೀ ರಿಸಿಪ್ಟ್ ಅನ್ನ ಕೊಡ್ರಿ. ಯಾವ ಸ್ಕೂಲ್ ಅಲ್ಲಿ ಯಾವ ಕಾಲೇಜ್ ಅಲ್ಲಿ ಕೂಡ ಇಲ್ಲಿವರೆಗೂ ಒಂದು ಫೀ ರಿಸಿಪ್ಟ್ ಕೊಟ್ಟಿದಾರ? ಮೆಡಿಕಲ್ ದವ್ರು ನೀವು 2 ಲಕ್ಷ ಫೀಸ್ ತುಂಬಿದ್ರಿ, ಫೀ ರಿಸಿಪ್ಟ್ ಕೊಟ್ಟಿದಾರ 2 ಲಕ್ಷದ್ದು? ಇಲ್ಲ. ಫೀ ರಿಸಿಪ್ಟ್ ಕೊಡಲ್ಲಪ್ಪ ಅಂತಂದ್ರೆ ಅವ್ರಿಗೆ ಯಾವ ಅಧಿಕಾರದ ಮೇಲೆ ಅವ್ರಿಗೆ ನೀವು ಇವತ್ತು ಫೀಸ್ ತಗೊಳಕ್ಕೆ ನೀವು ಅಧಿಕಾರವನ್ನು ಕೊಟ್ಟಿದ್ದೀರಿ? ಯಾವಾಗ ನೀವು ಕೊಡ್ತೀರಿ? ಇವ ವಿದ್ಯಾರ್ಥಿಗಳಿಗೆ ನ್ಯಾಯ ಯಾವಾಗ ಕೊಡ್ತೀರಿ? ನೀವು ಈ ಭ್ರಷ್ಟತೆಯನ್ನ ಯಾವಾಗ ತಡೆಗಟ್ತೀರಿ? ಯಾವ ಆಧಾರದ ಮೇಲೆ ನೀವು ತಡೆಗಟ್ತೀರಿ? ನೀವು ಕೂಡ ಅವ್ರ ಜೊತೆ ಸೇರ್ಕೊಂಡು ಭ್ರಷ್ಟರಾಗಿದ್ದೀರಿ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂತ ಒಂದ್ ಕೆಲಸ ಮಾಡ್ತಾ ಇದ್ದೀರಿ. ನೀವು ಆ ಸ್ಥಾನದಲ್ಲಿ ಇದ್ಕೊಂಡು ಯಾವ ಕೆಲಸ ಮಾಡ್ತಿದ್ರಿ ಹೇಳ್ರಿ ನಮ್ಗೆ. ವಿದ್ಯಾರ್ಥಿಗಳ ಪರವಾಗಿ ಏನ್ ಮಾಡಿದಿರಿ? ಇಲ್ಲಿ ಗಾಂಧಿ ಸರ್ಕಲ್ ಅಲ್ಲಿ ಒಂದು ಸ್ಕೂಲ್ ಇದೆ, ಸುಮಾರು ಬ್ರಿಟಿಷರ ಕಾಲದಿಂದನೂ ನಡ್ಕೊಂಡ್ ಬಂದಿದೆ. ಆ ಸ್ಕೂಲ್ ಅಲ್ಲಿ ಒಂದು ಕ್ಲಾಸ್ಗಳಿಲ್ಲ, ಬೆಂಚ್ಗಳಿಲ್ಲ, ಒಳ್ಳೆ ಒಂದು ಲೈಬ್ರರಿಗಳಿಲ್ಲ, ಒಳ್ಳೆ ಒಂದು ಅವ್ರಿಗೆ ಓದ್ಲಿಕ್ಕೆ ಒಂದು ಪುಸ್ತಕಗಳಿಲ್ಲ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಲೈಬ್ರರಿಗಳಿಲ್ಲ. ಏನ್ ಮಾಡ್ತಾ ಇದ್ರಿ? 70 ವರ್ಷ ಆಯ್ತು ಸ್ವತಂತ್ರ ಬಂದು, 70 ವರ್ಷ ದಾಟಿದ್ರು ಕೂಡ ಸ್ಕೂಲ್ಗಳಲ್ಲಿ ಬೆಂಚ್ಗಳಿಲ್ಲ ಅಂತ ಒಂದು ವ್ಯವಸ್ಥೆಯನ್ನ ನೀವು ಸೃಷ್ಟಿ ಮಾಡಿದಿರಲ್ಲ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ನಾಚಿಕೆ ಆಗ್ಬೇಕು. ಇವತ್ತು ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗ್ಬೇಕು ನಿಮ್ಗೆ. ಇವತ್ತು 3 ಲಕ್ಷ ರೂಪಾಯಿ ಫೀಸ್ ತಗೊಂಡ್ರು ನೀವು ಮಾನ ಮರ್ಯಾದೆ ಇರ್ಲಾರ್ದೆ ಇವತ್ತು ಆಡಳಿತ ನಡೆಸ್ತಾ ಇದಾರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಇವತ್ತು ಸಾಯ್ತಾ ಇದಾರ. ಮೊನ್ನೆ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡಿದಾರ. ಇವತ್ತು ನೀಟ್ ಎಕ್ಸಾಮ್ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸುಸೈಡ್ ಮಾಡ್ಕೊಂಡಿದ್ರ. ಆ ವಿದ್ಯಾರ್ಥಿಗಳ ಒಂದು ಆತ್ಮಹತ್ಯೆಗೆ ಜೀವನ ತಂದ್ಕೊಳ್ಳಕ್ ಆಗ್ತದ ನಿಮ್ ಕಡೆಯಿಂದ? ಅವರ ಪ್ರಾಣವನ್ನ ಕೊಡಲು ನಿಮ್ ಕಡೆಯಿಂದ ಆಗ್ತದ? ಪ್ರತಿದಿನ ವಿದ್ಯಾರ್ಥಿಗಳು ಪ್ರತಿದಿನ ಕಾಲೇಜ್ಗೆ ಹೋದ್ರೆ ಸಾಕು, ಇವತ್ತು ದುಡ್ಡು ಕೊಡ್ಬೇಕು. ಅವ್ರು ಪ್ರೋಗ್ರಾಮ್ ಮಾಡಿದ್ರು ದುಡ್ಡು ಕೊಡ್ಬೇಕು, ನೋಟ್ಸ್ ಕೊಡ್ಬೇಕಂದ್ರು ದುಡ್ಡು ಕೊಡ್ಬೇಕು, ಯಾವುದೇ ಒಂದು ಏನಾದ್ರೂ ಒಂದು ಆಕ್ಟಿವಿಟೀಸ್ ಮಾಡ್ಬೇಕಪ್ಪ ಅಂತಂದ್ರು ದುಡ್ಡು ಕೊಡ್ಬೇಕು. ದುಡ್ಡು ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾವ್ ಇಂಟರ್ನಲ್ ಹಾಕಂಗಿಲ್ಲ, ನಾವ್ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಬಿಟ್ಟು ಹೊರಗೆ ಹಾಕೋದು, ಟಾರ್ಚರ್ ಮಾಡೋದು. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇಟ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ. ಫೋನ್ ಪೇ ಮಾಡ್ಕೊಳಂಗಿಲ್ಲ, ಕ್ಯಾಶ್ ತಂದು ಕೊಟ್ರೇನೆ ಮಾತ್ರ ನಾವ್ ಇವತ್ತ ನಿಮ್ಗೆ ಹಾಲ್ ಟಿಕೆಟ್ ಕೊಡ್ತೀವಿ ಅಂತೇಳಿ ಸುಮಾರು ವಿದ್ಯಾರ್ಥಿಗಳಿಂದ ಎಕ್ಸಾಮ್ ಇಂದ ಹೊರಗೆ ಹಾಕಿದ್ದಾರೆ. ನಿವಾಸ ಮುತ್ತಿಗೆ ಹಾಕಿದ್ವಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಅಡ್ಡಾಡಕ್ಕೂ ಬಿಡಂಗಿಲ್ಲ ನಾವು. ನೀವು ಎಲ್ಲಿರ್ತೀರ ಅಲ್ಲೇ ಬರ್ತೀವಿ ನಾವು, ಅಲ್ಲೇ ಪ್ರಶ್ನೆ ಮಾಡ್ತೀವಿ ನಾವು. ನಮ್ಮ ಹಕ್ಕನ್ನು ಕೊಡುವವರೆಗೂ ನಾವು ಹೋಗೋದಿಲ್ಲ. ಇದು ನಮ್ ಬೇಡಿಕೆ ಆದ ಕಾರಣ ಜಿಲ್ಲಾ ಅಧಿಕಾರಿಗಳು ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತ ಒಂದು ಕಮಿಟಿಯನ್ನು ರಚನೆ ಮಾಡ್ಬೇಕು. ಅವ್ರಿಗೆ ಎಲ್ಲಿ ಅನ್ಯಾಯ ಆಗ್ತದೋ ಆ ಕಮಿಟಿ ಮುಖಾಂತರ ಅವರಿಗೆ ನ್ಯಾಯ ಕೊಡುವಂತ ಒಂದು ವ್ಯವಸ್ಥೆ ಜಿಲ್ಲಾಡಳಿತದಿಂದ ಆಗ್ಬೇಕು. ನೀವು ಸ್ಪಷ್ಟತೆ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಈ ಹೋರಾಟ ಮೂಲಕ ತಮ್ಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿ ವೇತನ ನೀಡಿದ ಜಿಲ್ಲಾ ಆಡಳಿತಕ್ಕೆ, ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಕುರಿತು ತಂದಿರುವ ಆಡಳಿತಕ್ಕೆ ಏನನ್ನದ ಅದು ಏನ್ ಸಮಸ್ಯೆ ಸಾಹೇಬ್ರಿಗೆ? ಏನು ಇಲ್ರಿ, ನಿಮ್ ಕಲ್ಸೋ ಉದ್ದೇಶ ಅಂದ್ರೆ ನಮ್ಗ್ ಸ್ಕಾಲರ್ಶಿಪ್ ಬೇಕ್ರಿ. ಎಷ್ಟ್ 4 ವರ್ಷದಿಂದ ಸ್ಕಾಲರ್ಶಿಪ್ ಬಂದಿಲ್ರಿ ಸರ್. ಅದ್ರ ಕಾಲೇಜ್ ಒಳಗಂದ್ರ 4 ಲಕ್ಷ 2 ಲಕ್ಷ ತಗೊಂತಾರಿ. ಮತ್ತ ಬಡ ಮಕ್ಳು ಎಲ್ಲಿಗ್ ಹೋಗ್ಬೇಕ್ರಿ, ಏನ್ ಮಾಡ್ಬೇಕ್ರಿ ಸರ್? ನಮಗ್ ನಿಮ್ ಅರ್ಧ ಮನೆ ಕಟ್ತಾರಿ ಸರ್, ಅದ್ರಿಂದ ನಾವ್ ಎಜುಕೇಶನ್ ಕಂಟಿನ್ಯೂ ಮಾಡ್ಬಾರ್ದ್ರಿ. ಎಲ್ಲಾನು ನಾವೇ ಕಟ್ಬೇಕಂದ್ರ ಆಗಲ್ರಿ. ಬಡ ತಾಯಿ ತಂದಿ ಇರ್ತಾರಿ ಸರ್, ಇದ್ದವ್ರು ಮಾಡ್ತಾರಿ ಸರ್, ಇಲ್ಲಾದವ್ರು ಏನ್ ಮಾಡ್ಬೇಕ್ರಿ? ಒಂದ್ ಅಪ್ಲಿಕೇಶನ್ ಬಂದ್ರ ಸರ್ ಈ ಮನ್ಯಾಗ ಏನ್ ಮಾಡ್ತಾರಿ, ಹಾಕ್ ತಂಗಿ ಅಂತಾರಿ. ಎಷ್ಟೆಲ್ಲ ಅಪ್ಲಿಕೇಶನ್ ಹಾಕ್ತಾರಿ, ಒಂದು ಸತಿ ಸ್ಕಾಲರ್ಶಿಪ್ ಬಂದಿಲ್ಲ ರೀ. ಮನೆ 200 200 ಅಪ್ಲಿಕೇಶನ್ ಸ್ಕಾಲರ್ಶಿಪ್ ಹಾಕಂದ್ರ ಏನು ಸ್ಕಾಲರ್ಶಿಪ್ ಅದ್ರಿಂದ ಬಾಳ ಸಮಸ್ಯೆ ಆಗತ್ತದ್ರಿ. ಒಬ್ಬೊಬ್ರು ಎಜುಕೇಶನ್ ಬಿಟ್ಟಾರಿ. ಈ ಸ್ಕಾಲರ್ಶಿಪ್ ಇಂದ ಎಷ್ಟೋ ಜನ ಲೈಫ್ ಸಕಟ ಹಾಳಾಗಿದ್ರಿ ಸರ್. ಅದ್ರಿಂದ ಪೇರೆಂಟ್ಸ್ ಏನ್ ಮಾಡ್ತಾರೆ, ಡೊನೇಷನ್ ಫೀಸ್ ಎಲ್ಲ ಕಟ್ಲಿಲ್ಲ ಸರ್. ಡೊನೇಷನ್ ಫೀಸ್ ಎಲ್ಲ ಕಟ್ಲಿಲ್ಲ, ಆಸಿಂದ ಹೊರಗೆ ಆಗ್ತಾ ಇದಾರೆ ಸರ್. ಭ್ರಷ್ಟತೆ ಫೀ ಕಟ್ಲಿಲ್ಲ ಅಂದ್ರ ಅಲ್ಲ ಮಾನವೀಯತೆ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ಸ್ ಗಳು ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬ್ಲಾಕ್ ಮೇಲ್ ಮತ್ತು ವಿದ್ಯಾರ್ಥಿಗಳಿಗೆ ಅಸಭ್ಯ ಏನಾದ್ರು ಮಾತಾಡ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿರ್ತಾರ, ಅವ್ರು ಕೊಡ್ಲಿಲ್ಲ ಅಂದ್ರೆ ಕೊಡಂಗಿಲ್ಲ. ಮತ್ತೆ ಇರೆಗ್ಯುಲರ್ ಮಾಡ್ತಾರ. ಬರೋರ್ಗೆ ಬರಕ್ ಬೇಡ, 10,000 ಕೊಡು ಬಿಟ್ಟು ಬಿಡ ಕಾಲೇಜ್. ಹಿಂಗೆಲ್ಲ
ಎಲ್ಲ ಭ್ರಷ್ಟ ವ್ಯವಸ್ಥೆ ಅದ ಸರ್. ಇದ್ರ ಬಗ್ಗೆ ಇದು ಒಂದು ಕಮಿಟಿ ಮಾಡ್ಬೇಕು ಸರ್. ಯಾವ ಭ್ರಷ್ಟತೆ ಕಾಲೇಜ್ ನಡ್ಸಂಗಿಲ್ಲ ಸರ್. ಡೈರೆಕ್ಟ್ ಎಕ್ಸಾಮ್ ಬರುವಂತ 15 ಕಾಲೇಜುಗಳು ಡೂಪ್ಲಿಕೇಟ್ ಕಾಲೇಜ್ ಅದಾವ ಬಿಜಾಪುರ್ನಾಗ. 15 ಕಾಲೇಜು. ಈಗ ಇವು B.Ed ಕಾಲೇಜ್ ಅಂತೂ ಯಾವ ಕೂಡ ಕ್ಲಾಸ್ ನಡೆದಿಲ್ಲ. 3 ಲಕ್ಷ 2 ಲಕ್ಷ ಫೀಸ್ ತಗೋತಾರ. ಈ ಮೆಡಿಕಲ್ ಕಾಲೇಜ್ ಅಲ್ಲಿ ಕ್ಲಾಸ್ ನಡೆದ್ರು ಕೂಡ ಹಾಸ್ಪಿಟಲ್ಗಳಿಲ್ಲ. ಎಷ್ಟೋ ಅವ್ರ ಕಡೆಯಿಂದ 2 ಲಕ್ಷ 1 ಲಕ್ಷ ಫೀಸ್ ವಸೂಲಿ ಮಾಡ್ತಾರೆ. ಫೀಸ್ ರಿಸಿಪ್ಟ್ ಅಂತೂ ಯಾರು ಕೂಡ ಕೊಡ್ತಾ ಇಲ್ಲ. ಸರ್ಕಾರದ ನಿಮ್ ನಿಯಮ ಏನದ ಯಾರು ಕೂಡ ಪಾಲಿಸ್ತಾ ಇಲ್ಲ. ವಿದ್ಯಾರ್ಥಿಗಳಂತ ಬೆಲೆನೇ ಇಲ್ಲ. ಯಾರು ನೀವು ಫೋನ್ ಮಾಡಿದ್ರು ಕೂಡ ಅವ್ರು ಕೇರ್ ಮಾಡಂಗಿಲ್ಲ. ಯಾರು ಲೇಡಿ ಸ್ಟೂಡೆಂಟ್ ಯಾರು ವಿದ್ಯಾರ್ಥಿ ಕೇಳ್ತಾರೆ ಸರ್, ಅವ್ರು ಅಸಭ್ಯವಾಗಿ ಮಾತಾಡ್ತಿರ್ತಾರೆ. ಯಾರು ಕೊಟ್ಟಾರ ನೀನ್ ಕೊಡದಮ್ಮ ಅಂತ ಇಲ್ಲಿರ್ತಕ್ಕಂತ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಮೀಟಿಂಗ್ ಕರೆದು B.Ed ವಿದ್ಯಾರ್ಥಿ ಎಷ್ಟು ಪ್ರಿನ್ಸಿಪಾಲ್ ಇದಾರ ಅವ್ರೆಲ್ಲರಿಗೂ ಕೂಡ ಮೀಟಿಂಗ್ ಕರಿಬೇಕು. ನೀವು ಇವು ಮೆಡಿಕಲ್ ಸ್ಟೂಡೆಂಟ್ ಎಷ್ಟು ಕಾಲೇಜ್ಗಳ ಮೀಟಿಂಗ್ ಕರಿಬೇಕು. 2-3 ತಿಂಗಳಿಗೆ ಮೀಟಿಂಗ್ ಕರಿಬೇಕು. ಮೊದಲೆಲ್ಲ ಮೀಟಿಂಗ್ ಮಾಡ್ತಾ ಇದ್ರು. ನಾವು ಕೂಡ ವಿದ್ಯಾರ್ಥಿ ಆರ್ಗನೈಸರ್ ಭಾಗಿಯಾಗ್ತಿದ್ವಿ. ಅವ್ರ ಸಮಸ್ಯೆಗಳನ್ನ ಆಲಿಸ್ತಿದ್ರು. ಈಗ ಯಾಕೆ ನೀವು ಮಾಡ್ತಾ ಇಲ್ಲ? ಮಾಡ್ಬೇಕಲ್ಲ. ಯಾರು ಮಾಡ್ಬೇಕಾದಂತ ಸ್ಥಾನದಲ್ಲಿ ಇರೋರು ಮಾಡ್ಬೇಕು. ಅದಕ್ಕಾಗಿ ನಮ್ ಬೇಡಿಕೆ ಅಷ್ಟೇ. ಅವ್ರಿಗೆ ನ್ಯಾಯಯುತವಾದಂತ ಒಂದು ಬೇಡಿಕೆಗಳನ್ನ ಈಡೇಸ್ರಿ ಅಷ್ಟೇ. ಅವ್ರಿಗೆ 1 ವಾರದಲ್ಲಿ ಸ್ಕಾಲರ್ಶಿಪ್ ಕೊಡಿ ದಯಮಾಡಿ.